ಕಳೆದ 6 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತೆ ಬಿಬಿಎಂಪಿ ಚುನಾವಣೆ ಅಂತ ಅಂದ್ರೆ ಈಗ ಅದು ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ. ಸೊ ಜಿಬಿಎ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ತಳ್ಳು ನೂಕು ಐಸಾ ಅಂತ ಹೇಳ್ಕೊಂಡು ವರ್ಷಾನ್ಗಟ್ಲೆ ಈ ಚುನಾವಣೆಯನ್ನ ಮುಂದೂಡ್ಕೊಂಡು ಬಂದಿದ್ದಂತ ನಮ್ಮ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚುನಾವಣೆ ನಡೆಸುವಂತೆ ಸೂಚಿಸಿದೆ. ಈಗಲೂ ಏನಾದ್ರು ಚಾಪೆ ಕೆಳಗೆ ನೂಕುವಂತ ಒಂದು ಪ್ರಯತ್ನವನ್ನು ಇವರು ಮಾಡ್ತಾರಾ ಅಥವಾ ಚುನಾವಣೆಯನ್ನ ನಿಜಕ್ಕೂ ನಡೆಸ್ತಾರಾ? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ನಿರ್ದೇಶನ. ಕೊರೋನಾ, ವಾರ್ಡ್ ವಿಂಗಡಣೆ, ವಾರ್ಡ್ಗಳ ಮೀಸಲಾತಿ ಸೇರಿದಂತೆ ಹಲವು ವಿಚಾರಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಿಬಿಎ ಅರ್ಥಾತ್ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ನಡೆಯುವ ಕಾಲ ಸನ್ನಿಹಿತವಾಗಿದೆ. ಫೆಬ್ರವರಿ 20ರ ಒಳಗೆ ಅಂತಿಮ ಮೀಸಲಾತಿ ಹೊರಡಿಸಿ ಜೂನ್ 20ರ ಒಳಗೆ ಚುನಾವಣೆ ನಡೆಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಎರಡ್ 2015 ಕೊನೆಯ ಬಾರಿಗೆ ಬಿಬಿಎಂಪಿ ಚುನಾವಣೆ ನಡೆದಿತ್ತು. 2018ರಲ್ಲಿ ಕೊನೆಯ ಮೇಯರ್ ಆಯ್ಕೆಯಾಗಿತ್ತು. ಅಂದುಕೊಂಡಂತೆ ಆಗಿದ್ರೆ 2020ರಲ್ಲಿ ಚುನಾವಣೆ ನಡೀಬೇಕಿತ್ತು. ಕೊರೋನಾ ನೆಪದಲ್ಲಿ ಮುಂದೂಡಲ್ಪಟ್ಟ ಚುನಾವಣೆ, ವಾರ್ಡ್ ವಿಂಗಡಣೆ, ವಾರ್ಡ್ಗಳ ಮೀಸಲಾತಿ ಸೇರಿದಂತೆ ಹಲವು ಕಾರಣಗಳಿಂದ ಮುಂದೂಡಿಕೆ ಆಗ್ತಾನೆ ಬಂತು. ಬಿಬಿಎಂಪಿ ಚುನಾವಣೆ ನಡೆಸಲು ಹಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಬಿಜೆಪಿ ಸರ್ಕಾರದ ಬಳಿಕ ಪಟ್ಟಕ್ಕೇರಿದ ಕಾಂಗ್ರೆಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬದಲಿಸಿತು. ಇದರಿಂದಾನು ಕೆಲಕಾಲ ವಿಳಂಬವಾಯಿತು. ಅಂತಿಮವಾಗಿ ಸುದೀರ್ಘ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ನಿರ್ದೇಶನ ನೀಡಿದೆ. ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಚುನಾವಣಾ ಹಬ್ಬ. ರಸ್ತೆ ಗುಂಡಿಯಿಂದಲೇ ಕಾಂಗ್ರೆಸ್ ಸೋಲುತ್ತೆಂದು ಬಿಜೆಪಿ ಭವಿಷ್ಯ. ಎಸ್ಎಸ್ಎಲ್ಸಿ ಪರೀಕ್ಷೆ ಸೇರಿ ಹಲವು ಪರೀಕ್ಷೆ ಮುಗಿದ ಬಳಿಕ ಮಾರ್ಚ್ 16ರ ಒಳಗೆ ಮತದಾರರ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಮೇ 26ರ ಒಳಗೆ ಚುನಾವಣಾ ದಿನಾಂಕ ಘೋಷಣೆಯಾಗಲಿದೆ. ಹೀಗಾಗಿ ಮೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಚುನಾವಣಾ ಹಬ್ಬ ನಡೆಯಲಿದೆ. ಚುನಾವಣೆಗೆ ನಾವು ರೆಡಿ ಅಂತಿರೋ ಬಿಜೆಪಿ ನಾಯಕರು ರಸ್ತೆ ಗುಂಡಿಗಳಿಂದಲೇ ಕಾಂಗ್ರೆಸ್ ಸೋಲುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ನನಗನ್ಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ, ಆ ಗುಣಿಯಲ್ಲೇ ಕಾಂಗ್ರೆಸ್ ಅನ್ನ ಜನ ಮುಚ್ಚುತ್ತಾರೆ. ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡ್ಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಚುನಾವಣೆಗೆ ರೆಡಿ ಅಂದಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗೃಹಲಕ್ಷ್ಮಿಯರು ನಮ್ಮ ಪರ ನಿಲ್ಲುತ್ತಾರೆಂಬ ಭರವಸೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳು ಒಂದು ಉದಾಹರಣೆಗೆ ಬೆಂಗಳೂರು ನಗರ ಒಂದರಲ್ಲಿ 25 ಲಕ್ಷ ಜನ ಓಡಾಡ್ತಾ ಇದ್ರು ಬಸ್ಸಲ್ಲಿ. ನಮ್ಮ ಶಕ್ತಿ ಬರೋಕ್ಕೆ ಮುಂಚೆ ಈಗ 40 ಲಕ್ಷ ಜನ ಓಡಾಡ್ತಾರೆ. ಬೆಂಗಳೂರು ನಗರ ಒಂದರಲ್ಲೇ 23% ಅಷ್ಟು ಉದ್ಯೋಗ ಸೃಷ್ಟಿ ಜಾಸ್ತಿ ಆಯಿತು. ಮತ್ತು ಶಕ್ತಿ ಬೆಲೆ ಏರಿಕೆಯಿಂದ ಜನಕ್ಕೆ ಕಷ್ಟ ಆಯಿತು, ಅನುಕೂಲ ಆಗಲಿ ಅಂತೇಳಿ ಶಕ್ತಿ ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹಜ್ಯೋತಿ ಮತ್ತು ಈಗ ಇಂದಿರಾ ಗಾಂಧಿ ವಯಸ್ಸಲ್ಲಿ ಕಿಟ್ಟು ಕೂಡ ಕೊಡ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಬಿಜೆಪಿ ಜೆಡಿಎಸ್ ಗೊಂದಲದಲ್ಲಿದೆ. ರಸ್ತೆ ಗುಂಡಿ, ರಸ್ತೆ ಅಭಿವೃದ್ಧಿ, ಟ್ರಾಫಿಕ್, ಕಸದ ಸಮಸ್ಯೆ, ಗುತ್ತಿಗೆದಾರರ ಬಾಕಿ ಬಿಲ್ ಬಿಜೆಪಿಗೆ ಅಸ್ತ್ರವಾಗಿದೆ. ರಸ್ತೆ ಅಧ್ವಾನಗಳಿಂದ ಬೆಂಗಳೂರಿನ ಕೆಂಗಣ್ಣಿಗೆ ಗುರಿಯಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಸವಾಲಾಗಿದ್ದು ಗೃಹಲಕ್ಷ್ಮಿಯರು ಕೈ ಹಿಡಿತಾರೆಂಬ ನಿರೀಕ್ಷೆಯಲ್ಲಿದೆ. ಕಿರಣ್ ಹನಿಯರ್ಕ ಜೊತೆ ರಮೇಶ್, TV9 ಬೆಂಗಳೂರು.